ಏಕಾಗ್ರತೆಗೆ ಭಂಗ ತಂದೆನೋ ಏನೋ. ಪ್ರೀತಿ ಮತ್ತು ಭಕ್ತಿ ಇರುವಾಗ ಭಂಗದ ಪ್ರಶ್ನೆ ಎಲ್ಲಿ ಭಟ್ಟರೆ? ಎಂತಹ ಮಾತು! ಯಶೋದೆಗೆ ಬಾಯಲ್ಲೇ ಬ್ರಹ್ಮಾಂಡ ತೋರಿದ ಶ್ರೀಕೃಷ್ಣನಂತೆ ನನಗೆ ಕರ್ಮ ಸಿದ್ಧಾಂತದ ಜಗತ್ತು ತೋರಿದವರಲ್ಲವೇ ನೀವು? ಕೃಷ್ಣನಿಗೆ ಕುಚೇಲ ಅವಲಕ್ಕಿ ತಂದ ಹಾಗೆ ನಾನು ಮಾವಿನ ಹಣ್ಣು ತಂದಿದ್ದೇನೆ. ಇದು ತಮಗೆ ಇಷ್ಟವೆಂದು ನನಗೆ ಗೊತ್ತಿದೆ. ದಯಮಾಡಿ ಸ್ವೀಕರಿಸಬೇಕು. ನಾವೀಗ ಬೇಕು ಅನ್ನೋ ಮೋಹದಿಂದ ಹೊರಗೆ ಬಂದಿದ್ದೀವಿ ಅನ್ನೋದನ್ನ ಮರ್ತೋಟ್ರ ಭಟ್ರೆ? ಆಸೆಯನ್ನು ನಿರಾಕರಿಸಿದಾಗಲೇ ಮಾನವ ವಿಶ್ವಮಾನವನಾಗುವುದು. ಇರಲಿ, ನಿಮ್ಮ ಹೆಸರಲ್ಲಿ ಮಠದ ಮಕ್ಕಳಿಗೆ ಸ್ವೀಕರಣೆಯಾಗುತ್ತದೆ. ಇಡಿ. ಗುರುಗಳೇ, ತಮ್ಮಲ್ಲಿ ಒಂದು ಭಿನ್ನ. ಹೇಳಿ ಭಟ್ರೆ. ನನಗೆ ಈ ಭಾವಬಂಧನ ಸಾಕು ಎನಿಸಿದೆ. ಮುಕ್ತಿ ಕರುಣಿಸಿದರೆ ಈ ಬದುಕಿನಿಂದ ಮುಕ್ತನಾಗುತ್ತೇನೆ. ಮೋಹ ತೊರೆಯದೆ ಮುಕ್ತಿ ದೊರಕದು ಭಟ್ರೆ. ನನಗೆ ಯಾವ ಮೋಹ? ಗುರುಗಳೇ, ಇದನ್ನು ಮಠಕ್ಕೆ ಒಪ್ಪಿಸ್ಕೋಬೇಕು. ಈ ದೇಹಕ್ಕೆ ಚೈತನ್ಯ ನೀಡುವ ನೀರು, ಗಾಳಿ, ಆಹಾರ ಯಾವುದೂ ನಮ್ಮದಲ್ಲ. ಆದರೆ ಮಣ್ಣಿನಲ್ಲಿ ಸಿಗುವ ಚಿನ್ನ ಮಾತ್ರ ನಮ್ಮದೆಂದು ಮೋಹಿಸುವುದು ಈ ಜೀವನದ ಬಹುದೊಡ್ಡ ಸೂಚಿಕ ಅಲ್ಲವೇ? ಹೌದು ಗುರುಗಳೇ, ಅದೇ ಮನುಷ್ಯನ ಮಹಾ ದೌರ್ಬಲ್ಯ. ಭಟ್ಟರೆ, ಕಲಿಯುಗದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಕಾಮ ಮಾತ್ರ ಪ್ರಚಲಿತದಲ್ಲಿರುತ್ತದೆ. ಕಾಮ ಎಂದರೆ ಆಸೆ, ವಾಂಛೆ. ಅದನ್ನು ವರ್ಜಿಸಬೇಕು. ವರ್ಜಿಸಬೇಕೆಂದ ಮಾತ್ರಕ್ಕೆ ಅದನ್ನು ಮಠಕ್ಕೆ ಕೊಡಬೇಕೆಂದೇನಿಲ್ಲ. ಅದನ್ನು ನಿಮ್ಮ ವಂಶೀಯರಿಗೆ ಕೊಡಿ, ಕಷ್ಟ ಕಾಲದಲ್ಲಿ ಬರುತ್ತದೆ. ಆಗಲಿ ಗುರುಗಳೇ. ಇಲ್ಲಿ ಶ್ರೀಹರಿಯೊಬ್ಬನೇ ಸತ್ಯ, ಅವನೇ ನಿತ್ಯ. ಅವನ ನಾಮಸ್ಮರಣೆಯೊಂದೇ ಮುಕ್ತಿಗೆ ಮಾರ್ಗ. ಹರಿನಾಮ ಸ್ಮರಣೆ ಮಾಡಿ, ನಿಮ್ಮ ಅಪೇಕ್ಷೆ ಈಡೇರುತ್ತದೆ. ಧನ್ಯೋಸ್ಮಿ ಗುರುಗಳೇ, ಧನ್ಯೋಸ್ಮಿ.